ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೆಲೆಬ್ರಿಟೀಸ್ಗೆ ಡೈವರ್ಸ್ ಆಗ್ಲಿ ಮದುವೆ ಆಗ್ಲಿ ಹೇಗಂದ್ರೆ ತುಂಬಾ ಈಜಿ. ಏನಕ್ಕಂದ್ರೆ 3-4 ಡೈವರ್ಸ್ ಮಾಡ್ತಾನೆ ಇರ್ತಾರೆ, ಮದುವೆ ಮಾಡ್ಕೊಳ್ತಾನೆ ಇರ್ತಾರೆ. ಆ ರೀತಿಯಾಗಿ ಇವತ್ತು ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ಒಂದು ಬಿಗ್ ಬಾಸ್ ಜೋಡಿ ಡೈವರ್ಸ್ ಗೆ ಅಪ್ಲಿಕೇಶನ್ ಹಾಕಿದೆ, ಅರ್ಜಿ ಹಾಕಿದೆ. ಅವರಿಗೆ ಇದು ದೊಡ್ಡ ವಿಷಯ ಅಲ್ಲ, ಅದೇ ಕಾಮನ್ ಮ್ಯಾನ್ ಗೆ ಮಾತ್ರ ಇದು ದೊಡ್ಡ ವಿಷಯ ಆಗುತ್ತೆ, ತುಂಬಾ ದೊಡ್ಡ ವಿಷಯ ಆಗುತ್ತೆ. ಮತ್ತೆ ಆ ಜೋಡಿ ಯಾರು ಪ್ರೀತಿ ಮಾಡಿ ಮದುವೆ ಆಗಿದ್ರು ಒಂದು ದೊಡ್ಡ ಸಭೆಯಲ್ಲಿ ದಸರಾ ಅಂತ ಒಂದು ಇವೆಂಟ್ ಅಲ್ಲಿ 2020ರಲ್ಲಿ ಆ ಇವೆಂಟ್ ಅಲ್ಲಿ ಪಬ್ಲಿಕ್ ಆಗಿ ಆ ಸಭೆಯನ್ನ ಆ ವೇದಿಕೆಯಲ್ಲಿ ಪ್ರಪೋಸ್ ಮಾಡಿದ್ರು ಅವರಿಗೆ. ಅಂತ ಜೋಡಿ ಇವತ್ತು ಒಂದು ಡೈವರ್ಸ್ ತಗೊಳಕ್ಕೆ ಕಾರಣ ಏನು, ಯಾರ ಕಾರಣ ಆದ್ರು, ಇವರಿಬ್ಬರ ಪ್ರೀತಿಯಲ್ಲಿ ವಿಲನ್ ಆಗಿದ್ದಾರು, ಮತ್ತೆ ಆ ಜೋಡಿ ಯಾರಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಬಿಗ್ ಬಾಸ್ ಸೀಸನ್ 5 ಕೇಳೇ ಇರ್ತಾರ. ವಿನ್ನರ್ ಯಾರು? ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ. ಇವರ ಇಬ್ಬರು ಡೈವರ್ಸ್ ಗೆ ಅಪ್ಲೈ ಮಾಡಿದ್ದಾರೆ ಇವತ್ತು. ಕಾರಣ ಏನಂದ್ರೆ ತುಂಬಾ ಇದಾವೆ ಕಾರಣಗಳು, ಎಲ್ಲ ಮಾತಾಡೋಣ ಖಂಡಿತವಾಗ್ಲು. ಏನಕ್ಕಂದ್ರೆ ನೋಡಿ, ಬಿಗ್ ಬಾಸ್ ಸೀಸನ್ 5 ಅಂತ ನೆನಪಾದಾಗ ಒಂದು ಲವ್ ಬರ್ಡ್ಸ್ ಅಂತ ನೆನಪಾಗದೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಮೊದಲೆಲ್ಲ ತಂಗಿ ಅಂತ ಹೇಳ್ತಾರೆ. ಚಂದನ್ ಶೆಟ್ಟಿ ಕೊನೆಗೆ ಪ್ರೀತಿಯ ಬಲೆಗೆ ಬಿದ್ರು ನಿವೇದಿತಾ ಗೌಡ ಅವ್ರ ಜೊತೆಗೆ. ಅದಾದ್ಮೇಲೆ ಹೇಳ್ದಲ್ಲ 2020 ಒಂದು ದಸರಾ ಇವೆಂಟ್, ದಸರಾ ಹಬ್ಬದಲ್ಲಿ ಮೈಸೂರಲ್ಲಿ ಒಂದು ಇವೆಂಟ್ ಆದಾಗ ಒಂದು ವೇದಿಕೆಯಲ್ಲಿ ಇವರಿಬ್ಬರ ಪ್ರೀತಿ ಬಹಿರಂಗವಾಗಿ ಪ್ರಪೋಸ್ ಮಾಡಿದ್ರು ಚಂದನ್ ಶೆಟ್ಟಿ. ಇದರ ಬಗ್ಗೆ ತುಂಬಾ ವೈರಲ್ ಆಗಿತ್ತು, ತುಂಬಾ ಕೆಟ್ಟದಾಗೆಲ್ಲ ಪ್ರೊಟೆ ಆಗಿತ್ತು, ಕಮೆಂಟ್ಸ್ ಎಲ್ಲ ಬಂದಿತ್ತು, ತುಂಬಾ ಸುದ್ದಿ ಆಗಿತ್ತು. ಕೆಲವರು ಇವರ ಬೆಲೆಗೆ, ಇವರ ಪ್ರೀತಿಗೆ ಬೆಲೆ ಕೊಟ್ರು, ಇನ್ನು ಕೆಲವರೆಲ್ಲ ತುಂಬಾ ಟ್ರೋಲ್ ಮಾಡಿದ್ರು. ಬಟ್ ಎಲ್ಲದಕ್ಕೂ ತಲೆದೆಲ್ಲ ಕೆಡ್ಸ್ಕೊಳ್ತಾನೆ ಕೊನೆಗೂ ಇಬ್ರು ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಇವರು ಡೈವರ್ಸ್ ಪಡ್ತಾ ಇದ್ದಾರೆ. ನಾನು ಮೊದಲನೇ ಹೇಳಿದೆ, ಒಬ್ಬ ಕಾಮನ್ ಮ್ಯಾನ್ ಗೆ ಸೆಲೆಬ್ರಿಟೀಸ್ ಗೆ ತುಂಬಾ ವ್ಯತ್ಯಾಸ ಇರುತ್ತೆ ಈ ಡೈವರ್ಸ್ ವಿಷಯದಲ್ಲಿ. ಯಾಕಂದ್ರೆ ಅವ್ರಿಗೆಲ್ಲ ತುಂಬಾ ಕಾಮನ್, ಕಾಫಿ ಕುಡ್ದಂಗೆ ಸಾಯಂಕಾಲ ಮದುವೆ ಆದ್ರೆ ನೈಟ್ ಅನ್ನೇ ಡೈವರ್ಸ್ ತಗೊಳ್ಳೋ ರೀತಿಗೆ ಇರ್ತಾರೆ. ಆ ರೀತಿಯಾಗಿ ಈ ಆಗ್ತಾ ಇದೆ. ಕಾರಣ ಏನು ಮತ್ತೆ ವಿಲನ್ ಏನಂತಂದ್ರೆ ಖಂಡಿತವಾಗ್ಲು ಇದು ಪ್ರಕಾರ ಬಂದಿರುವ ಮೂಲಗಳ ಪ್ರಕಾರ ಏನಂದ್ರೆ ಇಚ್ಚಿತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನಿವೇದಿತಾ ಗೌಡ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವ್ರು ಮಾಡುವ ರೀಲ್ಸ್ ಗಳಿಗೆ ತುಂಬಾ ಟ್ರೋಲ್ಸ್ ಆಗ್ತಾ ಇದೆ, ತುಂಬಾ ಅವ್ರ ಬಗ್ಗೆ ಕೆಟ್ಟ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ, ತುಂಬಾ ಕ್ರೇಜ್ ಇದೆ. ಈ ಕ್ರೇಜ್ಗೆ ಚಂದನ್ ಶೆಟ್ಟಿ ಅವರ ಕ್ರೇಜ್ ಕಡಿಮೆ ಆಯ್ತಾ ಅಂತ ಕೆಲವು ಮೂಲಗಳು ತಿಳಿಸ್ತಾ ಇದ್ರೆ, ಇನ್ನು ಕೆಲವರು ಆ ಟ್ರೋಲ್ಸ್ ಗೆ ಬೇಸ್ ಹೊತ್ತು ಚಂದನ್ ಶೆಟ್ಟಿ ಅವರು ಡ್ರೈವರ್ಸ್ ನೀಡ್ತಾ ಇದ್ದಾರೆ ಅಂತೆಲ್ಲ ಮಾತುಗಳು ಬರ್ತಾ ಇದೆ. ಮತ್ತೆ ಇದರಲ್ಲಿ ಯಾವ್ದು ಸರಿ ಅಂತ ನೀವು ಕಮೆಂಟ್ ಮಾಡಿ. ಖಂಡಿತವಾಗ್ಲು ಇಂತಹ ವಿಷಯಗಳು ಏನಕ್ಕಂದ್ರೆ ಇಚ್ಚಿತ್ತಿಗೆ ನಿವೇದಿತಾ ಗೌಡ ಅವರು ರೀಲ್ಸ್ ಮಾಡಿದಾಗ ಅಲ್ಲಿ ಸ್ವಲ್ಪ ಗ್ಲಾಮರ್ ಡೋಸ್ ಜಾಸ್ತಿನೇ ಮಾಡಿದ್ರು, ಗ್ಲಾಮರ್ ಅಲ್ಲಿ ತುಂಬಾ ಜಾಸ್ತಿ ಕಾಣ್ತಾ ಇದ್ರು. ಬಟ್ ಇದು ಇಷ್ಟ ಆಗಿಲ್ವಾ ಅನ್ಸುತ್ತೆ ಚಂದನ್ ಶೆಟ್ಟಿ ಅವರಿಗೆ, ಆದ ಕಾರಣ ಡೈವರ್ಸ್ ನೀಡ್ತಾ ಇದಾರೆ ಅಂತ ಕೆಲವು ಮೂಲಗಳ ಪ್ರಕಾರ ತಿಳಿತಾ ಇದೆ. ಖಂಡಿತವಾಗ್ಲು ಬಿಗ್ ಬಾಸ್ ಸೀಸನ್ 5 ಅಂತ ನೆನಪಾದಾಗ ಚಂದನ್ ಶೆಟ್ಟಿ ಅವರು ವಿನ್ನರ್ ಆಗ್ತಾರೆ. ಮತ್ತೆ ಇದೇ ಸೀಸನ್ ಅಲ್ಲಿ ನಿವೇದಿತಾ ಗೌಡ ಅವರು ಜೊತೆಗೆ ಒಟ್ಟಿಗೆ ಪ್ರೀತಿಯಾಗಿ ಮದುವೆ ಆಗಿ ಈಗ ಡೈವರ್ಸ್ ಮಾಡ್ತಾ ಇದ್ದಾರೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವ್ಯಕ್ತಿನ ಅತಿ ಹೆಚ್ಚಾಗಿ ಟ್ರೋಲ್ ಆಗುತ್ತೋ ಅವ್ರನ್ನ ಸ್ವಲ್ಪ ಫ್ಯಾಮಿಲಿಯಲ್ಲಿ ಇನ್ಫ್ಲೂಯೆನ್ಸ್ ಕಡಿಮೆ ಇರುತ್ತೆ, ಸ್ವಲ್ಪ ಫ್ಯಾಮಿಲಿನ ಬ್ಯಾಕ್ ಸಪೋರ್ಟ್ ಬೇಕಾಗುತ್ತೆ. ಬಟ್ ಈ ವಿಷಯದಲ್ಲಿ ಚಂದನ್ ಶೆಟ್ಟಿ ಅವರು ತುಂಬಾ ಸಹಮತದಿಂದ ಇಬ್ರು ಒಟ್ಟಿಗೆ ಅರ್ಜಿ ಹಾಕಿದ್ರೆ ಅಂತ ಕೇಳಿ ಬರುತ್ತೆ. ಅಲ್ಲಿ ಒಬ್ರಿಗೆ ಇಷ್ಟ ಆಗ್ಲಿ ಅಂದ್ರೆ ಖಂಡಿತವಾಗ್ಲು ಡೈವರ್ಸ್ ಕೊಡ್ಲೇಬೇಕಾಗುತ್ತೆ. ಆ ರೀತಿಯಾದ ವಿಷಯ ಬರುತ್ತೆ ಖಂಡಿತವಾಗ್ಲು. ಮತ್ತೆ ಇದರ ಬಗ್ಗೆ ನಿಮ್ಗೆ ಹೇಗೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮೊದಲನೇ ಹೇಳಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರಿಂದ ಟ್ರೋಲರ್ಸ್ ಗಳಿಂದ ತುಂಬಾ ಟ್ರೋಲ್ಸ್ ಆಗ್ತಿದೆ. ನಿವೇದಿತಾ ಗೌಡ ಅವರಿಗೆ ತುಂಬಾ ಸ್ವಲ್ಪ ಕೆಟ್ಟದಾಗೂ ಕಮೆಂಟ್ಸ್ ಮಾಡ್ತಾ ಇದಾರಂತೆ. ಬಟ್ ಇದೆಲ್ಲ ಆಲೋಚನೆ ಮಾಡಿದಾಗ ಮನೆಯಲ್ಲಿ ಒಂದು ಆರ್ಗ್ಯುಮೆಂಟ್ ಆಗಿರುತ್ತೆ, ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಕಡಿಮೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಅವು ಯಾವ್ದಾನೆ ತಲೆ ಕೆಡಿಸ್ಕೊಳ್ಳದೆ ಇಷ್ಟು ದಿನ ಇಬ್ಬರು ಕಲ್ತು ರೀಲ್ಸ್ ಮಾಡ್ತಾ ಇದ್ರು. ಬಟ್ ರೀಸೆಂಟ್ ಆಗಿ 2-3 ಮಂತ್ಸ್ ಇಂದ ಸಿಂಗಲ್ ಆಗಿ ರೀಲ್ಸ್ ಮಾಡ್ತಾ ಇದ್ದಾರೆ ನಿವೇದಿತಾ ಗೌಡ ಅವರು. ಈ ಕಾರಣಕ್ಕಾಗಿ ಡೈವರ್ಸ್ ತಗೊಂಡ ಅಂತ ಗೊತ್ತಿಲ್ಲ. ಬಟ್ ನಿಮ್ಗೆ ಹೇಗೆ ಅನ್ಸಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.